ಇಷ್ಟೆಲ್ಲ ಪಾಪಗಳಿರುವುದರಿಂದಲೇನೆ ನೀನು ಭ್ರಷ್ಟೈಶ್ವರ್ಯನಾಗಿ ನಾಯಿನರಿಗಳ ಪಾಲಾಗಿ ಬೀಳ್ತೀಯ, ಹುಷಾರ್. ಎಷ್ಟು ಕೃಷ್ಣನಿಗೆ ಪಾಂಡವರ ಮೇಲೆ ಪ್ರೀತಿ, ಪಾಂಡವರಿಗೆ ಸೂಚ್ಯಗ್ರ ಭೂಮಿಯನ್ನು ಕೊಡುವುದಿಲ್ಲ ಅಂತ ಹೇಳಿದಾಗ ಕೃಷ್ಣನಿಗೆ ಬಂದ ಸಿಟ್ಟು ಅಂಥದ್ದು. ದೇವರಿಗೆ ಸಿಟ್ಟು ತರಿಸಿದರೆ ಬದುಕಿಯಾನ, ಸರಿಯಾಗಿ ಉಸಿರಾಡಿಯಾನ. ದೇವರಿಗೆ ಸಿಟ್ಟು ಯಾವಾಗ ಬರುತ್ತೆ? ದೇವರ ಭಕ್ತರ, ದೇವರ ಆರಾಧಕರ, ದೇವರ ಚಿಂತಕರ, ದೇವರ ಉಪಾಸನೆಯನ್ನು ಮಾಡುವ, ದೇವರ ಸೇವೆಗಾಗಿ ತಮ್ಮನ್ನು ತಾವು ಸಮರ್ಪಣೆಯನ್ನು ಮಾಡಿಕೊಂಡ, ದೇವರಿಗೆ ಪ್ರಿಯರಾದ ಅತಿಥಿ ಅಭ್ಯಾಗತರ ಸೇವೆಯಲ್ಲಿ ನಿರಂತರ ಆಸಕ್ತರಾಗಿರ್ತಕ್ಕಂಥವರ ಹಣವನ್ನೋ, ಭೂಮಿಯನ್ನೋ, ಅವರ ಮಾನವನ್ನೋ, ಅವರ ಮರ್ಯಾದೆಯನ್ನೋ ಯಾವುದಕ್ಕೆ ಹಾನಿ ಮಾಡಿದರೂ ಕೂಡ ದೇವರು ಮೆಚ್ಚಲಾರ. ದೇವರು ಸಿಟ್ಟಿಗೆ ಬರುವವನೇ. ದೇವರೊಬ್ಬ ಸಿಟ್ಟಿಗೆ ಬಂದ ಅಂತಾದರೆ ಕುಲಸಹಿತವಾಗಿ ಬದುಕಿ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಅತ್ಯಂತ ಅತ್ಯಂತ ನಿಶ್ಚಿತ. ಇದಕ್ಕೆ ಜ್ವಲಂತ ನಿದರ್ಶನ ದುರ್ಯೋಧನಾದಿಗಳೇ. ಶ್ರೀಕೃಷ್ಣ ಪರಮಾತ್ಮ ಬಹಳ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡ್ತಾನೆ. ನೀನು ಮಾಡಿದ ಪ್ರತಿಯೊಂದು ವಿಷಯವೂ ಕೂಡ ಅಧರ್ಮವಾಗಿದೆ, ಅಯಶಸ್ವಿಯಾಗಿದೆ. ಇದಕ್ಕೆ ಎಂದೋ ಭೀಮ ಅರ್ಜುನರು ನಿನ್ನನ್ನು ಕುಟ್ಟಿ ಸಂಹಾರವನ್ನು ಮಾಡಬೇಕಾಗಿತ್ತು.